ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? ಇವತ್ತು ಆದಿತ್ಯವಾರ 24ನೇ ತಾರೀಕು. ಇವತ್ತು ನಮ್ಮ ನೃತ್ಯ ಕಲಾವಿದರ ಒಂದು ಸಮಾವೇಶ ಇದೆ, ನೃತ್ಯೋತ್ಕರ್ಷ ಅಂತ ಹೇಳಿ. ಇದರಲ್ಲಿ ನಮ್ಮ ಕರಾವಳಿ ಜಿಲ್ಲೆಯ ಕಲಾವಿದರು ನಾವೆಲ್ಲ ಸೇರಿ ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ ನೃತ್ಯೋತ್ಕರ್ಷ. ಅದಕ್ಕೆ ನಾನು ಹೋಗ್ತಾ ಇದ್ದೇನೆ, ನನ್ನ ಮಗಳು, ನನ್ನ ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಈಗ ಬೆಳಿಗ್ಗೆ 7:15. ಹಾಗಾಗಿ ನಾನು ಹೊರಟಿದ್ದೇನೆ. ನನ್ನ ಜೊತೆಗಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ನೋಡಿ ಅಮ್ಮನ ಪೋಸ್ಟರ್, ಶುಭ ಕೋರು ನಿತ್ಯ ಸುಧಾ ರಿಜಿಸ್ಟರ್ ಮಂಗಳೂರು ಉಡುಪಿ. स्मरामि महागणपतिं मनसा, स्मरामि महागणपतिं मनसा, स्मरामि महागणपतिं मनसा, स्मरामि वसिष्ठवामदेवादिवन्दितं महा. ಸೊ ಇವತ್ತು ರಾಮಮೂರ್ತಿ ರಾವ್ ಸರ್ ಅವರು ನಮ್ಮೊಟ್ಟಿಗೆ ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರ ಶಿಷ್ಯೆಯಾಗಿರುವಂಥ ಪ್ರತಿಮಾ ಕಿರಣ್, ನಮ್ಮ ಉಡುಪಿಯ ಪ್ರತಿಮಾ ಕಿರಣ್ ಅವರು ಬಂದು ಅವರಿಗೆ ಹೂವನ್ನು ನೀಡಿ ಶಲ್ಯವನ್ನು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ दीपं ज्योति परब्रह्म, दीपं ज्योति जनार्दन, दीपेन हरते पापं, संध्यादीपं नमोस्तुते.
ದಿವ್ಯಕಾಂತಿ ಜ್ಞಾನಜ್ಯೋತಿ ಬೆಳಗಲಿ. ಪರಮ ಧಾರ್ಮಿಕರು, ಕಲೆ ಸಾಹಿತ್ಯ ಸಂಸ್ಕೃತಿಯ ಪೋಷಕರು. ಸಾಧಕನಾಗುವುದು ತಾನೊಬ್ಬನೇ ಮೇಲೆ ಬರುವುದರಿಂದಲ್ಲ, ತನ್ನ ಸುತ್ತಲಿನ ಜನರ ಕೈ ಎತ್ತಿ ಹಿಡಿದಾಗಲೇ ಅವ ನಾಯಕನೆನಿಸಿಕೊಳ್ಳುತ್ತಾನೆ. ಅಂತಹ ನಾಯಕ ಶ್ರೇಷ್ಠರಲ್ಲಿ ಓರ್ವರು ಡಾಕ್ಟರ್ ನೀಬಿ ವಿಜಯ ಬಲ್ಲಾಳರು. ಧನ್ಯರಾಗಿದ್ದೇವೆ ನಾವು, ಕೃತಾರ್ಥರಾಗಿದ್ದೇವೆ ನಾವು. ನಿಮ್ಮ ಮಹತ್ತರ ಸಾಧನೆಗೈದು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡವರು. ಮೈಸೂರಿನ JSS ವಿದ್ಯಾಲಯದ 3 ಶಾಖೆಗಳಲ್ಲೂ ಪ್ರಾಧ್ಯಾಪಕರಾಗಿ, ಮುಂದೆ ಪ್ರಾಂಶುಪಾಲರಾಗಿ ಮಕ್ಕಳ ಮತ್ತು ಆಡಳಿತ ಮಂಡಳಿಯವರ ಮನಗೆದ್ದಿರಿ. ಪ್ರವೃತ್ತಿಯಾಗಿ ಉಳಿದ ಪೂರ್ತಿ ಸಮಯವನ್ನು ನೂಪುರ ಕಲಾವಿದರು ಸಾಂಸ್ಕೃತಿಕ ಟ್ರಸ್ಟ್ ಮೈಸೂರನ್ನು ಆರಂಭಿಸಿ ಕಳೆದ 45 ವರ್ಷಗಳಿಂದ ಪರಿಸರದ ಆಸಕ್ತ ಸಾವಿರಾರು ವಿದ್ಯಾರ್ಥಿಗಳಿಗೆ ಭರತನಾಟ್ಯ ದೀಕ್ಷೆಯನ್ನಿತ್ತಿರಿ. ಶಿಕ್ಷಕರಾಗಿ ಪರೀಕ್ಷಾ ಮಂಡಳಿಯ ಸವ್ಯಸಾಚಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾನಿತರು. ನೂಪುರ ಮತ್ತು ನಾಟ್ಯಮಂಜರಿ ಎಂಬ ತಮ್ಮ ಕೃತಿಗಳು ಭರತನಾಟ್ಯಾಭ್ಯಾಸಿಗಳಿಗೆ ರತ್ನಪ್ರಾಯ. ಮೈಸೂರಿನ 10 ಹಲವು ಸಂಸ್ಥೆಗಳಲ್ಲಿ ಪ್ರಧಾನ ಹುದ್ದೆಗಳನ್ನು ಅಲಂಕರಿಸಿ ಯಶಸ್ವಿ ಸಂಘಟಕರಾಗಿಯೂ ಪ್ರಸಿದ್ಧರು. ನೃತ್ಯೋಪನ್ಯಾಸ ತಜ್ಞರು ತಾವು. ಸೂಕ್ತವಾಗಿಯೇ ತಮ್ಮ ಸಾಧನೆಗಳಿಂದ ಸಂಗೀತ ನೃತ್ಯ ಕಲಾ ಅಕಾಡೆಮಿಯ ಗೌರವ ಪ್ರಶಸ್ತಿ, ನೃತ್ಯ ಕಲಾಭೂಷಣ ಬಿರುದು ಸೇರಿದಂತೆ ನೂರಾರು ಗೌರವ ಪುರಸ್ಕಾರದ ಗರಿಗಳಿಂದ ಅಲಂಕೃತರು ನೀವು. ಸಂಗೀತಜ್ಞೆ ಪತ್ನಿ ಲತಾ, ಮಕ್ಕಳಾದ ವಿಶ್ವದೀಪ ನೃತ್ಯಪಟು, ಹರ್ಷದೀಪ ಗಾಯಕ ಇವರಿಂದ ಕೂಡಿದ ಶ್ರೀ ಕೆ ಕಮಲಾಕ್ಷ ಆಚಾರ್ಯ ಸಮ್ಮೇಳನ ಸಮಿತಿಯ ಅಧ್ಯಕ್ಷರು, ಶ್ರೀ UK ಪ್ರವೀಣ್ ಕಾರ್ಯಾಧ್ಯಕ್ಷರು, ಶ್ರೀ ಸುಧೀರ್ ರಾವ್ ಕೊಡಗೂರು ಪ್ರಧಾನ ಕಾರ್ಯದರ್ಶಿಗಳು. ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್ತು ರಿಜಿಸ್ಟರ್ಡ್, ಕರಾವಳಿ ಕಲಾವಿದರ ನೃತ್ಯ ಸಮ್ಮೇಳನ ಸಮಿತಿ, ಉಡುಪಿ ಅಂಬಲ್ಪಾಡಿ ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನದ ಸಭಾಂಗಣದಲ್ಲಿ ಜರುಗುತ್ತಿರುವ ಕರಾವಳಿ ನೃತ್ಯ ಸಮ್ಮೇಳನ ನೃತ್ಯೋತ್ಕರ್ಷ 2023ರ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ ನಾಟ್ಯಾಚಾರ್ಯ ಪ್ರೊಫೆಸರ್ ರಾಮಮೂರ್ತಿ ರಾವ್, ನಿರ್ದೇಶಕರು ನೂಪುರ ಕಲಾವಿದರು ಸಾಂಸ್ಕೃತಿಕ ಟ್ರಸ್ಟ್ ರಿಜಿಸ್ಟರ್ಡ್ ಮೈಸೂರು ಇವರಿಗೆ ಕರಾವಳಿ ನೃತ್ಯ ಕಲಾವಿದರ ಪರವಾಗಿ ಗೌರವಾದರಗಳಿಂದ ಸಮರ್ಪಿಸುತ್ತಿರುವಂತಹ ಸಮ್ಮಾನ ಪತ್ರ. ತುಳುನಾಡಿನ ಸಂಸ್ಕೃತಿಯಂತೆ ಫಲಗಳನ್ನು ನೀಡಿದ್ದೇವೆ. ಸಿಯಾಳಗಳು, ಬಾಳೆಫಲ, ಅಕ್ಕಿಮುಡಿ, ಫಲತಾಂಬೂಲ, ವಸ್ತ್ರ ಇತ್ಯಾದಿಗಳ ಜೊತೆಗೆ ಗೌರವದ ಸಮ್ಮಾನ. ಬಹುಶಃ ಇವರ ಸಾಧನೆಗೆ ನಾವೆಲ್ಲರೂ ಎದ್ದು ನಿಂತು ಒಮ್ಮೆ ಜೋರಾದ ಚಪ್ಪಾಳೆಯ ಮಳೆಯನ್ನು ಹರಿಸೋಣ. ಅಂತಹ ಮೇರು ಸಾಧಕರು ಪ್ರೊಫೆಸರ್ ವಿದ್ವಾನ್ ರಾಮಮೂರ್ತಿ ರಾವ್ ಮೈಸೂರು. ನಮ್ಮ ಇಲ್ಲಿನ ಮುಖ್ಯಸ್ಥರಾದಂತಹ ವಿಜಯ ಬಲ್ಲಾಳ್ ಅವರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಕಳೆದ ಹಲವಾರು ವರ್ಷಗಳಿಂದ ಕರಾವಳಿ ನೃತ್ಯ ಕಲಾ ಪರಿಷತ್ ಇರ್ಬೋದು, ನೃತ್ಯ ಕ್ಷೇತ್ರದ ಯಾವುದೇ ಚಟುವಟಿಕೆಗಳಿರ್ಬೋದು, ಅದಕ್ಕೆ ನಮ್ಮ ಜೊತೆಗೆ ನಿಂತುಕೊಂಡು ನಮಗೆ ಯಾವಾಗಲೂ ಪ್ರೋತ್ಸಾಹವನ್ನು ಕೊಡ್ತಿರುವವರು
ಮಾನ್ಯ ಶ್ರೀ ಹರಿಕೃಷ್ಣ ಪುನರೂರವರು. ಅವ್ರ ಜೊತೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ನೃತ್ಯ ಕ್ಷೇತ್ರದಲ್ಲಿ ಭಾಗವಹಿಸಿದ್ದೇನೆ. ಮೊದಲಿಗೆ ನನ್ನ ಎಲ್ಲ ಗುರುಗಳಿಗೂ ನನ್ನ ಇಲ್ಲಿಂದಲೇ ನಮಸ್ಕಾರ ಮಾಡೋಕ್ಕೆ ನಾನು ಆಸೆ ಪಡ್ತಾ ಇದ್ದೀನಿ. ಕಲೆ, ನೀವೆಲ್ಲರೂ ಕಲಾವಿದರೇನೆ. ದೇವಾಲಯ ನೃತ್ಯ ಎಂದಾಕ್ಷಣ ಎಲ್ಲರಿಗೂ ಏನಿದು ದೇವಾಲಯ ನೃತ್ಯ ಅನ್ನೋ ಒಂದು ಅನುಮಾನ ಬರೋದ್ರಲ್ಲಿ ಸಂದೇಹವಿಲ್ಲ. ಈ ನೃತ್ಯ ಪದ್ಧತಿ ದೇವಾಲಯದಲ್ಲಿ ಮಾತ್ರವಲ್ಲ, ಹಿಂದೆ ನಮ್ಮ ಮದುವೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೂಡ ನಡೆಯುತ್ತಾ ಇತ್ತು ಈ ನೃತ್ಯ ಕಲೆಗಳು. ನೃತ್ಯ ಸಂಯೋಜಕರ ಕಲ್ಪನೆಗೆ ಅನುಗುಣವಾಗಿ ಸಂಗೀತ ಕಲಾವಿದರು ಅದಕ್ಕೆ ಸೂಕ್ತವಾದಂತಹ ರಾಗ, ಆ ರಾಗದೊಳಗಿನ ಸ್ವರಗಳ ಸಂಚಾರ, ಇವುಗಳೆಲ್ಲ ಏನು ಮಾಡ್ತೀರಾ ಪುಲಕೇಶಿ ಅಣ್ಣ? ಎಲ್ರಿಗೂ ನಮಸ್ಕಾರ. ಹೆಸರೇ ಹೇಳುತ್ತೆ ಲೈವ್ ಮ್ಯೂಸಿಕ್ ಅಂತ. ಲೈವ್ ಮ್ಯೂಸಿಕ್ ಅಂದರೆ ಜೀವ ಇರುವಂಥದ್ದನ್ನೇ ನಾವು ಉಪಯೋಗಿಸಿದ್ರೆ ಬಹಳ ಒಳ್ಳೆಯದು. ಕೆಲವು ಕಡೆ ಲೈವ್ ಮ್ಯೂಸಿಕ್ ಅಂತ ಹೇಳಿರಲ್ಲ, ಲೈವ್ ಮ್ಯೂಸಿಷಿಯನ್ಸ್ ಅಂತ ಹೇಳಿರ್ತಾರೆ. ತಕ್ಷಣ ಹಿಂದೆ ವಾಯ್ಸ್ ಬರುತ್ತೆ. ಡೆಡ್ ಮ್ಯೂಸಿಕ್ ಯಾರು ಕರ್ಕೊಂಡು ಬರಲ್ಲ, ಲೈವ್ ಮ್ಯೂಸಿಷಿಯನ್ಸೇ ಅದು ಅಂತ ಹೇಳ್ತಾರೆ. ನಮ್ಮ ಗುರುಗಳು ಇದನ್ನು ಯಾವಾಗಲೂ ಕರೆಕ್ಟ್ ಮಾಡ್ತಾ ಇದ್ರು ಗುರುಗಳು, ಮಾಯಾರಾವ್ ಅವರು. ಲೈವ್ ಮ್ಯೂಸಿಷಿಯನ್ಸ್ ಅಂತ ಹೇಳಿದ್ರು. ವಾಟ್ ಈಸ್ ದಿಸ್? ಲೈವ್ ಮ್ಯೂಸಿಷಿಯನ್ಸ್ ಅಲ್ಲ, ಇಟ್ ಈಸ್ ಲೈವ್ ಮ್ಯೂಸಿಕ್ ಅನ್ಬೇಕು, ಮ್ಯೂಸಿಷಿಯನ್ಸ್ ಅನ್ಬೇಕು, ಇಲ್ಲ ಲೈವ್ ಮ್ಯೂಸಿಕ್ ಅಂತ ಹೇಳ್ಬೇಕು. ಮ್ಯೂಸಿಷಿಯನ್ಸ್ ಇದ್ದರೆ ಅಲ್ಲೇನೋ ಒಂದು ರೀತಿಯಾದಂಥ ಒಂದು ವೈಬ್ರೇಷನ್ ಇರುತ್ತೆ. ಒಬ್ರಿಗೊಬ್ಬರು ಸಂವಹನ ಮಾಡ್ಕೊಳ್ಳೋದಕ್ಕೆ. ನಾವು ಡ್ಯಾನ್ಸ್ ಮಾಡ್ತಾ ಇದ್ರೆ ಇಲ್ಲಿ ನೋಡಿ, ನನ್ನ ಮಕ್ಕಳೆಲ್ಲ ಇಲ್ಲಿ ಸೇರಿ ಸ್ವಚ್ಛ ಭಾರತ್ ಮಾಡ್ತಾ ಇದ್ದಾರೆ. ಕೆಲವರು ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಬಿಸಾಡಿ ಹೋಗಿದ್ದಾರೆ. ಹಾಗಾಗಿ ನನ್ನ ಮಕ್ಕಳೆಲ್ಲ ಬಾಟಲ್ ಎಲ್ಲ ಹೆಕ್ಕಿ ಇಲ್ಲಿ ಇದಕ್ಕೆ ಹಾಕ್ತಾ ಇದ್ದಾರೆ. ಚುರ್ಮುರಿ 9 ಕಾಲಿನ ಅಮ್ಮ ಕೋಲ ಶ್ರೀಲಕ್ಷ್ಮಿ ಅಕ್ಕನ ಸ್ಕೂಟರ್ ಅಣ್ಣ ಏನ್ ಬರ್ತೀರಿ ಅಂತ ಶ್ರೀಲಕ್ಷ್ಮಿ ಅಕ್ಕ ಅವಳು ಕಾರ್ ಬತ್ತಂಬರ್ರಿ. ಓ ಮಂಗ ಬೋಜೆ ಮುಟ್ಟಿಬೇಕು ಮೆಸೇಜ್ ಪಾಡು. ಮುಟ್ಟಿಬೇಕು ಮೆಸೇಜ್ ಪಾಡು. ಓ ಮೈ ಗಾಡ್, ನಮ್ಮಲ್ಲಿ ಉಲ್ಟಾಗಿದೆ. ಎಂತ ಅಂತ ಹೇಳಿದ್ರೆ, ದಾರಿ ಗೊತ್ತಿಲ್ಲದವ್ರು ಎದುರಲ್ಲಿ ಹೋಗುದು, ದಾರಿ ಗೊತ್ತಿಲ್ಲ ನಮ್ಮ ಗಾಡಿಯ